JDS ಸಂಘಟನೆಯ ಪ್ರಯತ್ನಗಳು 2028ರ ವಿಧಾನಸಭಾ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಆರಂಭಗೊಂಡಿದ್ದಾವೆ. ಅಖಂಡ ಶ್ರೀನಿವಾಸ ಮೂರ್ತಿಯವರು ಮರಳಿ ಪಕ್ಷಕ್ಕೆ ಬರ್ತಾರೆ ಅನ್ನುವ ವಾತಾವರಣ, ಜೊತೆಗೆ ಗಂಗಾವತಿಯ ಇಕ್ಬಾಲ್ ಅನ್ಸಾರಿ ಅವರು ಕೂಡ. ಟಾರ್ಗೆಟ್ 75 ಅಂದರು ಕೇಂದ್ರ ಸಚಿವ HD ಕುಮಾರಸ್ವಾಮಿಯವರು. ಈ ಮಾತನ್ನ ಹೇಳಿದ್ದು ಚಾಮುಂಡೇಶ್ವರಿಯಲ್ಲಿ ನಡೆದ ಸಮಾವೇಶದಲ್ಲಿ. ಅಲ್ಲಿ JDS ಶಾಸಕರಿದ್ದಾರೆ, GT ದೇವೇಗೌಡರು ಸಮಾವೇಶಕ್ಕೆ ಆಹ್ವಾನಿತರಾಗಿರಲಿಲ್ಲ. ನಮ್ಮ JDS ಬೀಟ್ನ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಏನಿದು ಅಂದರೆ GT ದೇವೇಗೌಡರು JDSನ ಸಂಬಂಧ ಮುಗೀತು ಅಂತ ಹೇಳಬಹುದಾ? ಇಂಥ ಸ್ಥಿತ್ಯಂತರಗಳು ಆ ಸಂಬಂಧಗಳಲ್ಲಿ ಬಹಳ ಸಲ ಬಂದಿದ್ದಾವೆ, ಮತ್ತು ಸರಿ ಹೋಗುತ್ತೆ. ಇತ್ತೀಚೆಗೆ ಬಂದು ದೇವೇಗೌಡರನ್ನು ಭೇಟಿನೂ ಆಗಿದ್ರಂತೆ GT ದೇವೇಗೌಡರು. ಬಹಳ ಸ್ಪಷ್ಟವಾಗಿ GT ದೇವೇಗೌಡರು JDS ಜೊತೆ ಇದ್ದೀನಿ ಅಂತ ಹೇಳಿದ್ರು ಕೂಡ ತೆರೆಮರೆಯಲ್ಲಿ ಏನ್ ನಡೀತಿದೆ ಅನ್ನುವಂಥದ್ದನ್ನ ಯಾರು ಬೇಕಾದ್ರೂ ಊಹೆ ಮಾಡಬಹುದು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಮಾಡುವ ಹಿಂದಿನ ದಿನ ದೇವೇಗೌಡರನ್ನ ಬಂದು GT ದೇವೇಗೌಡರು ಭೇಟಿ ಮಾಡ್ತಾರೆ. ಸಹಜವಾಗಿ ಅವ್ರ ಮೇಲೆ ನನಗೊಂದು ಗೌರವ ಇದೆ, ಹುಟ್ಟುಹಬ್ಬಕ್ಕೆ ಒಂದು ಶುಭಾಶಯ ಕೋರೋದಕ್ಕೆ ಬಂದಿದ್ದೆ, ನಾನಿನ್ನು JDS ನಲ್ಲೇ ಇದ್ದೀನಿ ಅನ್ನುವಂಥ ಒಂದು ಮಾತನ್ನ ಮಾಧ್ಯಮಗಳಿಗೆ ಹೇಳ್ಬಿಟ್ಟು ತೆರಳ್ತಾರೆ. ಮಾರನೇ ದಿವಸವೇ ಅಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ಒಂದು ಬೃಹತ್ ಸಮಾವೇಶ ನಡೆಯುತ್ತೆ. ಆ ಸಮಾವೇಶದಲ್ಲಿ ಆ ಭಾಗದ ಶಾಸಕರು ಇರೋದಿಲ್ಲ. ಅವರು ಬಹುತೇಕ ಸಂದರ್ಭದಲ್ಲಿ ಹೇಳ್ಕೊಂಡಿರುವಂಥದ್ದು ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೆ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ. ದೇವೇಗೌಡರನ್ನ ಬಂದು ಭೇಟಿ ಮಾಡಿ ಹೊರಗಡೆ ಬಂದಂಥ ಸಂದರ್ಭದಲ್ಲೂ ಕೂಡ ಅವರೊಂದು ಮಾತನ್ನು ಹೇಳ್ತಾರೆ, ಯಾವುದೇ ಕಾರ್ಯಕ್ರಮಗಳಿಂದ ನೀವು ಯಾಕೆ ದೂರ ಇದ್ದೀರಿ, ಯಾವುದೇ ಕಾರ್ಯಕ್ರಮಗಳಿಗೂ ಯಾಕೆ ಬರ್ತಿಲ್ಲ ಅನ್ನುವಂಥ ಪ್ರಶ್ನೆ ಎದುರಾದಾಗ ಕುಮಾರಸ್ವಾಮಿ ಆಗಲಿ ನಿಖಿಲ್ ಆಗಲಿ ನನ್ನನ್ನು ಕರೆದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅವರ ಮಗನ ನೇತೃತ್ವದಲ್ಲಿ ಜನರೊಂದಿಗೆ JDS ನಡೆದದ್ದು. ಹೌದು, ಖಂಡಿತ. ಹುಣಸೂರಿನ ಶಾಸಕರಾಗಿರುವಂತಹ ಹರೀಶ್ ಗೌಡರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಆ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರೆ. ಬಹುಶಃ ಇದರ ಹಿಂಟ್ ಸಿಕ್ಕಿದ್ರಿಂದಲೇ GT ದೇವೇಗೌಡರ ಮನೆಗೆ ಬಂದಿದ್ರ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಎದುರಾಗುತ್ತೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಯಾವ ದಿಕ್ಕಿನತ್ತ ಹೊರಳುತ್ತೋ ಗೊತ್ತಿಲ್ಲ. ಬಹುತೇಕ JDS ಜೊತೆ ಸಂಬಂಧ ಕಟ್ಟಾದಂಗೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿಬರುತ್ತೆ. ಆದರೆ ಅವರು ಅನೇಕ ಸಂದರ್ಭಗಳಲ್ಲಿ ಹೇಳ್ಕೊಂಡು ಬರ್ತಾ ಇರುವಂಥದ್ದು, ನಾನಿನ್ನು JDS ನಲ್ಲೇ ಇದ್ದೀನಿ. ಚುನಾವಣೆ ಇನ್ನೂ 2 ವರ್ಷ ಇರುವ ಈ ಹಂತದಲ್ಲಿ ಯಾವುದೇ ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಯಾರು ಕೂಡ ಇಷ್ಟಪಡೋದಿಲ್ಲ. ಆ ಕಾರಣದಿಂದಲೇ JDS ನಲ್ಲೇ ಇದ್ದೀನಿ ಅನ್ನುವಂಥ ಮಾತನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ತೀರಾ ಚುನಾವಣೆ ಹತ್ರ ಬಂದಂಥ ಸಂದರ್ಭದಲ್ಲಿ ಕಳೆದ ಬಾರಿ ಕೂಡ ಅವರು ಬಹುತೇಕ ಕಾಂಗ್ರೆಸ್ನತ್ತ ವಾಲಿದ್ರು. ಅಂತಹ ಸಂದರ್ಭದಲ್ಲಿ HD ದೇವೇಗೌಡರು ಅವ್ರ ಮನೆಗೆ ಹೋಗ್ತಾರೆ, ಅವರ ಮನವೊಲಿಕೆ ಮಾಡಿ ಕರ್ಕೊಂಡು ಬರ್ತಾರೆ. GT ದೇವೇಗೌಡರು ಕಣ್ಣೀರಿಡ್ತಾ ಅವತ್ತೊಂದು ಮಾತು ಹೇಳಿದ್ರು, ಮಾಜಿ ಪ್ರಧಾನಿಗಳು ನಮ್ಮ ಮನೆಗೆ ಬಂದಿದ್ದಾರೆ, ನಾನು ಬಹಳ ಗೌರವ ಕೊಡುವಂತಹ ವ್ಯಕ್ತಿ ಅವರು, ಅವರಾಗೆ ಬಂದು ಕೇಳ್ಕೊಂಡಾಗ ನನಗೆ ಇಲ್ಲ ಅಂತ ಹೇಳೋದಕ್ಕಾಗ್ತಿಲ್ಲ, ಹಾಗಾಗಿ ನಾನು JDS ನಲ್ಲೇ ಉಳ್ಕೊಳ್ತೀನಿ ಅನ್ನುವಂಥ ಒಂದು ಮಾತನ್ನ ಅವತ್ತಿನ ದಿನ ಹೇಳ್ಕೊಂಡಿದ್ರು. ಅಂದ್ರೆ HD ದೇವೇಗೌಡರು ಮತ್ತೆ GT ದೇವೇಗೌಡರ ಸಂಬಂಧ ಆ ಮಟ್ಟಕ್ಕೆ ಇದೆ. ಆದರೆ ಅದೇ ಸಂಬಂಧ ಕುಮಾರಸ್ವಾಮಿ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಜೊತೆಯಲ್ಲಿ GT ದೇವೇಗೌಡರಿಗೆ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅನ್ನುವಂಥ ಉತ್ತರ ಎದುರಾಗುತ್ತೆ. ಹಾಗಾಗಿಯೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಡೆದಂತಹ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೂ ಮುಂಚಿನ ದಿನ ಇಲ್ಲಿ ಬರ್ತಾರೆ, ಭೇಟಿ ಮಾಡ್ಕೊಂಡು ಹೋಗ್ತಾರೆ. ಬಹುಶಃ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಮುಂದಿನ ನಿರ್ಧಾರಗಳು ಏನಾಗಬಹುದು ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು. ಅಜಿತ್, ಎಸ್, ಇಕ್ಬಾಲ್ ಅನ್ಸಾರಿ ಮತ್ತು ಅಖಂಡ ಶ್ರೀನಿವಾಸ ಮೂರ್ತಿ ರಾಜಕೀಯ ಭವಿಷ್ಯ ಬಿಟ್ರೆ ಬೇರೆ ಏನು ಕಾರಣಗಳಿಲ್ಲ. ಎಕ್ಸಾಕ್ಟ್ಲಿ ಕರೆಕ್ಟ್. ಬಹುಶಃ ರಾಜಕಾರಣದಲ್ಲಿ ಅಧಿಕಾರ ಮತ್ತು ರಾಜಕೀಯ ಭವಿಷ್ಯ ಮತ್ತು ಇಕ್ಕಟ್ಟಿನ ಪರಿಸ್ಥಿತಿ, ಉಸಿರುಗಟ್ಟುವ ವಾತಾವರಣ, ಇಂತಹ ಪದಗಳನ್ನು ಪದೇ ಪದೇ ನಾವು ಕೇಳ್ತಾ ಇರ್ತೀವಿ. ಎಲ್ಲಿ ತಮಗೆ ಅಂತಹ ಅಸಮಾಧಾನಗಳು ಉಂಟಾಗ್ತಾವೋ ಅಂತಹ ಸಂದರ್ಭದಲ್ಲಿ ತಮ್ಮದೇ ಆದಂತಹ ದಾರಿಗಳನ್ನು ಕಂಡುಕೊಳ್ಳುವಲ್ಲಿ ಎಲ್ಲ ನಾಯಕರು ಕೂಡ, ಯಾವುದೇ ನಾಯಕರು ಕೂಡ ಅದಕ್ಕೆ ಹೊರತಲ್ಲ. ಅಖಂಡ ಶ್ರೀನಿವಾಸ ಮೂರ್ತಿ ಅವರ ವಿಚಾರಕ್ಕೆ ಬರೋದಾದರೆ JDS ನಿಂದಲೇ ಗೆದ್ದು ಶಾಸಕರಾದಂಥವರು. ಬಹುತೇಕ ಒಂದಷ್ಟು ಜನ, ಸುಮಾರು 7 ಜನ JDS ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಅವರು ಕೂಡ JDS ಅನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ದು ಗೊತ್ತು. ಕಾಂಗ್ರೆಸ್ನಲ್ಲಿ ಅವರನ್ನ ಯಾವ ರೀತಿ ಇತ್ತೀಚಿನ ದಿನಗಳಲ್ಲಿ ನಡೆಸ್ಕೊಳ್ಳಾಯ್ತು. ಬಹುತೇಕ DGಹಳ್ಳಿ KGಹಳ್ಳಿ ಗಲಭೆಯಾದ ನಂತರ ಬಹುತೇಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರನ್ನ ಇದ್ದೂ ಇಲ್ಲದಂತೆ ನಡೆಸ್ಕೊಳ್ಳಲಾಯಿತು. ಅವರು BSP ಇಂದ ಕಂಟೆಸ್ಟ್ ಮಾಡಿದ್ರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರ ರಾಜಕೀಯ ಭವಿಷ್ಯವನ್ನು ಕಂಡುಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಇದೀಗ ಅವರು ಸದ್ಯ BJP ಜೊತೆ ಸಖ್ಯದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ
ಮುಂದಿನ ದಿನಗಳಲ್ಲಿ ಪುಲಕೇಶಿ ನಗರದಿಂದ ಸ್ಪರ್ಧೆ ಮಾಡಬೇಕು ಅಂತಂದ್ರೆ JDS ನಿಂದ ಸ್ಪರ್ಧೆ ಮಾಡಿದ್ರೆ ಮಾತ್ರ ತಮಗೆ ಮುಂದಿನ ದಾರಿ ಸುಗಮ ಆಗಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇರಬಹುದು. ಹಾಗಾಗಿ ಕುಮಾರಸ್ವಾಮಿ ಜೊತೆ ಈ ಹಿಂದೆ ಹಲವಾರು ಬಾರಿ ಅವರು ಮಾತುಕತೆಯನ್ನು ನಡೆಸಿದ್ರು ಕೂಡ ಇವತ್ತು ಅಧಿಕೃತವಾಗಿ ಕುಮಾರಸ್ವಾಮಿ ಅವರು ಖುದ್ದು ಅವರ ಮನೆಗೆ ತೆರಳದಂಥ ಸಂದರ್ಭದಲ್ಲಿ ಅವರು ಬಹುತೇಕ ಭಾವುಕರಾಗಿದ್ದು, ಹಳೆಯ ನೆನಪುಗಳು, ಹಳೆಯ ಸ್ನೇಹದ ನೆನಪುಗಳು ಕೂಡ ಅವರಿಗೆ ಕಾಡಿದ್ದಂತೂ ಸುಳ್ಳಲ್ಲ. ಬಹಳ ಆ ಆತ್ಮೀಯವಾಗಿ ಸಂದರ್ಭದಲ್ಲಿ ಇಡೀ ನಡೆದಂಥ ಕುಟುಂಬ ಒಂದಷ್ಟು ಬರಮಾಡಿಕೊಳ್ತು. ಮಾತುಕತೆಗಳನ್ನ ಗಮನಿಸಿದ್ರೆ ಇದೆಲ್ಲ ಕೂಡ ಹೌದು. ಅವರು ಬರ್ತಾ ಇದ್ದ ಹಾಗೆ ಅವರಿಗೆ ಒಂದು ಶಾಲ್ ಹೊದಿಸಿ, ಆಹಾರವನ್ನು ಹಾಕಿ, ಬೃಹತ್ ಅಲ್ಲಿ ಜನರನ್ನ ಸೇರಿಸಿ ಅವರ ಕಾಲಿಗೆ ನಮಸ್ಕಾರ ಮಾಡಿ, ಆರತಿ ಮಾಡಿ ಮನೆ ಒಳಗಡೆ ಕರ್ಕೊಳ್ತಾರೆ. ಇಡೀ ಕುಟುಂಬದಲ್ಲಿ ಎಲ್ಲರ ಜೊತೆಗೆ ಮಾತಾಡ್ತಾರೆ, ಒಟ್ಟಿಗೆ ಒಂದು ಬ್ರೇಕ್ಫಾಸ್ಟ್ ಮಾಡ್ತಾರೆ, ಬಹಳ ಆತ್ಮೀಯವಾಗಿ ಅವ್ರು ಮಾತಾಡ್ತಾರೆ. ಮುಂದಿನ ದಿನಗಳಲ್ಲಿ ಅದೆಲ್ಲ ಆದ ನಂತರ ಕುಮಾರಸ್ವಾಮಿ ಅವರು ಅಧಿಕೃತವಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಬಿಟ್ರು. ಅವರು ಹಳೆ ಮನೆ ಇದು, ಅವ್ರದೇ ಮನೆ ಇದು, ದಿನಾಂಕವನ್ನು ನಿಗದಿ ಮಾಡೋದೊಂದೇ ಬಾಕಿ, ದಿನಾಂಕವನ್ನು ನಿಗದಿ ಮಾಡಿ ಅವರನ್ನು ನಾವು ಸೇರಿಸ್ಕೊಳ್ತೀವಿ ಪಕ್ಷಕ್ಕೆ ಅನ್ನುವಂಥ ಒಂದು ಮಾತನ್ನು ಕೂಡ ಕುಮಾರಸ್ವಾಮಿ ಅವರು ಈಗಾಗಲೇ ಹೇಳಿ ಆಯಿತು. ಇನ್ನು ಇಕ್ಬಾಲ್ ಅನ್ಸಾರಿ ಅವರು ಕೂಡ ಬಹುತೇಕ ಕಾಂಗ್ರೆಸ್ನಿಂದ ಕಡೆಗಣೆಗೆ ಒಳಗಾಗಿರುವಂತಹ ಕಾರಣದಿಂದ ದೇವೇಗೌಡರ ಜೊತೆಯಲ್ಲಿ ಇರುವಂತಹ ಒಂದು ಫೋಟೋವನ್ನು ಹಂಚಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಾಕಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಅಂದರೆ JDS ಬಹುತೇಕ 2 ವರ್ಷಗಳ ಮೊದಲೇ, ಚುನಾವಣೆಗೆ 2 ವರ್ಷಗಳ ಮೊದಲೇ ಆಕ್ಷನ್ಗೆ ಇಳಿದಿದೆ ಅಂತ ಹೇಳ್ಬೋದು. ಇದು ಒಂದು ರೀತಿ ಒಳ್ಳೆಯ ಬದಲಾವಣೆ JDSಗೆ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ JDS ಚುನಾವಣೆ ಹತ್ರ ಬರುವವರೆಗೂ ಕೂಡ ಎಚ್ಚೆತ್ಕೊಳ್ಳೋದಿಲ್ಲ ಅನ್ನುವಂಥ ಒಂದು ಅಪವಾದ ಇದೆ JDS ಮೇಲೆ. ಹಾಗಾಗಿ ಈಗಿನಿಂದಲೇ ಇಂತಹ ನಾಯಕರನ್ನ ಗುರುತಿಸಿ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಅವರನ್ನ ಈಗಿನಿಂದಲೇ ಸಂಘಟನೆ ಮಾಡೋದಕ್ಕೆ ಅವ್ರಿಗೊಂದು ಸೂಚನೆಯನ್ನು ಕೊಟ್ಟು ಒಂದು ರೀತಿ ಅವ್ರಿಗೂ ಕೂಡ ಮತ್ತೊಮ್ಮೆ ಆಶ್ರಯ ಕೊಟ್ಟು ಅವರನ್ನು ಬೆಳೆಸುವ ಮೂಲಕ ಪಕ್ಷ ಕೂಡ ಬೆಳಿಬೇಕು. ಮೈತ್ರಿಯಲ್ಲಿ ಇರುವ ಕಾರಣದಿಂದ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ, ಅದಕ್ಕೂ ಮುಂಚೆ ಹೆಚ್ಚು ಸ್ಥಾನಗಳನ್ನು ಕೇಳುವ ಅನಿವಾರ್ಯತೆ ಅವಶ್ಯಕತೆ JDSಗಿದೆ. ಹಾಗಾಗಿಯೇ ಆ ಹೆಚ್ಚು ಸ್ಥಾನಗಳನ್ನು ಕೇಳಬೇಕು ಅಂತಂದ್ರೆ ಸೂಕ್ತ ಅಭ್ಯರ್ಥಿಗಳಿರಬೇಕು. ಅಂತಹ ಅಭ್ಯರ್ಥಿಗಳನ್ನು ಗುರುತಿಸಿ ಮತ್ತೆ ಅವರನ್ನೆಲ್ಲರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತ ಒಂದು ಟಾರ್ಗೆಟ್ ಅನ್ನು ಕೂಡ JDSನ ನಾಯಕರು ಇಟ್ಟಿದ್ದಾರೆ. ಮೊದಲನೇ ಹಂತವಾಗಿ ಹೆಚ್ಚು ಸ್ಥಾನಗಳ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ಬ್ರೇಕ್ ಇಂತ ಮುಂಚೆ ಪ್ರಶಾಂತ್ ನಾಥ್ ಹೇಳಿದ್ರು ಈ ಮೈತ್ರಿ ಇರುವುದರ ಬಗ್ಗೆ ಸಂಶಯಗಳಿದಾವೆ ಅಂತ. ಲೆಟ್ ಅಸ್ ಸಿ, ಟೈಮ್ ಇದೆ ತುಂಬಾ ಇನ್ನು. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.